ಹೋಲ್ಸೇಲ್ ದರದಲ್ಲಿ ಸಿಗರೇಟ್ ಕೊಡಲು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ. ಎಸ್, ಹೋಲ್ಸೇಲ್ನಲ್ಲಿ ಸಿಗರೇಟು ಬೇಡಿದ್ದನ್ನು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆಯೊಂದು ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದೆ. ಹೌದು, ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭವಾಗುವ ತನಕ ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡ್ಡಮನಿ ಎಂಬಾತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿದ್ದು, ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಿನಾಂಕ 15ರಂದು ರಾತ್ರಿ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ದಲ್ಲಿ ಸಿಗರೇಟು ಬೇಡಿದ್ದಾನೆ. ಆಗ ಪ್ರಜ್ವಲ್ ಎಂಬಾತ ಹೋಲ್ಸೇಲ್ದಲ್ಲಿ ಕೊಡೋಕ್ಕೆ ಆಗೋಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಪ್ರಜ್ವಲನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ. ನನ್ನ ಹೆಸರು ಪ್ರಜ್ವಲ್ ರೀ. ನಾನು ಚಹಾ ಅಂಗಡಿಯಲ್ಲಿ ವರ್ಕ್ ಮಾಡಕತ್ತೀನಿ, ಚಹಾ ಸುಸಾತೀನಿ ರೀ. ಮತ್ತು ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ. ಹೊರಾನ ಸಿಗರೇಟ್ ಕೇಳಿದ್ರು ಹೋಲ್ಸೇಲ್ದಾಗ ಸಿಗೋದಿಲ್ಲ, ನಮ್ಮ ರೇಟ್ನಾಗ ನಾವು ಕೊಡ್ತೀವಿ, ನೀವು ನಾನು ಹೋಲ್ಸೇಲ್ದಾಗ ಕೊಡ್ತೀನಿ ತೋರಿ ಅಂತ ಕೊಟ್ಟಿನಿ ರೀ. ಕೊಡೋಣ ನಮಗ್ಯಾಕೋ ಎಲ್ಲರಿಗೂ ಕೊಡಬೇಕನ್ನೇ ತಂದು ಸಿಗರೇಟ್ ನಾನು ಮುಖಕ್ಕೆ ಇಟ್ಟಿದ್ರಿ. ಹೆಟ್ಟನ ಹೊಲಸು ಬೇಯ್ದ್ರಿ ಬಾಸ್ಗಡ ಬೈಬೇಡ ಅಂತ ಕೇಳಕ್ಕೆ ಹೋಗೋಣ ಹೊರಗೆ ಕರೆದು ಬಡಿಯಾಕತ್ತೀರಿ ಇಬ್ಬರು ಅಣ್ಣಗಳು. ಬಡಿಯಾನ ಸೆಟ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ ಹಾಕಿದ್ರಿ. ಹಾಕಕ್ಕೆ ನಾನು ತಲೆಗೆ ಒಟ್ಟು ಪ್ರಜ್ಞೆ ಹೋಗಿಬಿಡ್ತೀರಿ. ಎದ್ದು ಒಳಗೆ ಮತ್ತು ಬರೋಕೆ ಬಡಿಯಾಕತ್ತೀರಿ. ಗ್ಲಾಸ್ ತೊಗೊಂಡು ಹೆಟ್ಟಿದ್ರಿ, ಬಾಟ್ಲಿ ಹೆಟ್ಟಿದ್ರಿ. ಅಲ್ಲಿ ಇದ್ದಿದ್ದೆಲ್ಲ ಸಾಮಾನು ತೊಗೊಂಡು ಮ್ಯಾಲೆ ಹೆಟ್ಟಾಕತ್ತೀರಿ. ನನಗೆ ತ್ರಾಸಾಗ ಅಣ್ಣಗೆ ಫೋನ್ ಹಚ್ಚೀನಿ ರೀ. ನಾನು ತ್ರಾಸು ಭಾಳ ಆಗತ್ತೆ, ದವಾಖಾನೆ ಕರ್ಕೊಂಬಂದಾರಿ. ಕರ್ಕೊಂಬಂದು ಐಸಿಯುಗೆ ಬಿಟ್ಟಾರೆ. ಆಗ ಪ್ರಜ್ವಲ್ ದೊಡ್ಡಮನಿ ಎಂಬಾತ ನನ್ನನ್ನು ಆ ರೀತಿ ಬೈಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಮತ್ತು ಆತನ ಸಹಚರರು ಅಂಗಡಿಯಿಂದ ಹೊರಗೆ ಎಳೆದು ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆ ಮಾಡಿದ್ದಾರೆ. ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡ್ಡಮನಿ ಎಂಬಾತನನ್ನ ಚಿಕಿತ್ಸೆಗಾಗಿ ಮೂಡಲಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಆಗಲಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟು ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಪ ತೋರಿ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೇರ್ ಉಪಾಧ್ಯಕ್ಷನ ಅಥವಾ ಇವನೇನು ಸರ್ವಾಧಿಕಾರಿನ ಎನ್ನೋದೇ ತಿಳಿತಾ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಕಡೆ ಈ ಉಪಾಧ್ಯಕ್ಷನಿಗೆ ಹೋಲ್ಸೇಲ್ನಲ್ಲಿ ಸಿಗರೇಟು ಬೇಕಾಗಿತ್ತೋ ಅಥವಾ ಅವನ ಹತ್ತಿರ MRPಯ ದರದಲ್ಲಿ ಖರೀದಿ ಮಾಡುವಷ್ಟು ಹಣ ಇದ್ದಿರಲಿಲ್ವೋ ಯಾರಿಗೊತ್ತು ಅಂತ ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ. ಗ್ರಾಮದಲ್ಲಿ ಈ ರೀತಿ ದುಡಿಯುವವರ ಮೇಲೆ ದರ್ಪ ತೋರುತ್ತಿದ್ದಾನೆ ಅಂದರೆ ಯಾದವಾಡ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಅನ್ನೋದೇ ಯಕ್ಷ ಪ್ರಶ್ನೆ. ಇಂಥವನ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ವರದಿ ಯುವರಾಜ್ ಮಾದಿಗಾರ್, ಟೈಮ್ಸ್ 24x7 ನ್ಯೂಸ್ ಕನ್ನಡ, ಬೆಳಗಾವಿ.